ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿಯ ಬಗ್ಗೆ ಒಂದು ಬಿಗ್ ಅಪ್ಡೇಟ್ನ ನಮ್ಮ ಸರ್ಕಾರ ತಿಳಿಸಿದೆ. ಅಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ವೀಕ್ಷಕರೇ. ಅದೇನಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ವೀಕ್ಷಕರೇ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆ ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಇನ್ನು ನೇರವಾಗಿ ವಿಡಿಯೋಗೆ ಹೋಗೋಣ ಬನ್ನಿ ವೀಕ್ಷಕರೇ. ತುಂಬ ಜನ ಹೇಳ್ತಿದ್ದೀರಾ ನಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ನಾವು ಯಾರು ಕೂಡ GST ಪೇಯರ್ಸ್ ಇಲ್ಲ, ನಾವೆಲ್ಲರೂ ಕೂಡ ಬಡವರ್ಗದ ಮನೆಯಿಂದ ಬಂದಿದ್ದೀವಿ, ಬಡವರ್ಗದ ಜನಗಳೇ ಕೂಡ ಇದ್ದೀವಿ, ನಮ್ಮ ಹತ್ರ ಯಾರು ಕೂಡ ರಿಚ್ ಇಲ್ಲ, ನಾವು ಯಾರು GST ಪೇಯರ್ಸ್ ಇಲ್ಲ, ಆದರೂ ಕೂಡ ನಮ್ಗೆ ಯಾಕೆ ಈ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಾಯಿದ್ರಿ. ಹೌದು ಸ್ನೇಹಿತರೆ, ಇದನ್ನು ನಾವು ಗೌರ್ಮೆಂಟ್ಗೆ ಇದನ್ನ ಕ್ವಶನ್ನ ಕೇಳಿದ್ದಕ್ಕೆ ಅವರಿಂದ ಬಂದ ಉತ್ತರ ಏನಂದರೆ, ನೀವು ಒಂದು ದೃಢೀಕರಣ ಪತ್ರವನ್ನು ಕೊಡಿ. ಲಕ್ಷಾಂತರ ಜನಕ್ಕೆ ಹಣ ಬರ್ತಾ ಇಲ್ಲ. 10ನೇ ಕಂತು ಬಂದಿಲ್ಲ, 8ನೇ ಕಂತು ಬಂದಿಲ್ಲ, ಸುಮಾರು ಕಂತುಗಳು ಹಣ ಬಂದಿಲ್ವಲ್ಲ, ನೀವೆಲ್ಲ ಒಂದು ದೃಢೀಕರಣ ಪತ್ರ ಕೊಡಿ ಅಂತೇಳಿ ವೆಬ್ಸೈಟಲ್ಲಿ ಕೂಡ ಹಾಕಿದರು. ಆಮೇಲೆ ಅದಕ್ಕೆ ಲಾಸ್ಟ್ ಡೇಟ್ ಕೂಡ ಕೊಟ್ಟಿದ್ರು. ಆದರೆ ಇವಾಗ ಕೇವಲ 4,000 ದೃಢೀಕರಣ ಪತ್ರಗಳು ಹೋಗಿ ತಲುಪಿದೆಯಂತೆ ಡಿಪಾರ್ಟ್ಮೆಂಟ್ಗೆ. ಕೇವಲ 4,000 ಅಷ್ಟೇ. ಅಷ್ಟು ದೃಢೀಕರಣ ಪತ್ರಗಳು ಹೋಗಿ ಡಿಪಾರ್ಟ್ಮೆಂಟ್ಗೆ ತಲುಪಿದೆಯಂತೆ. ಹಾಗಂತ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ, ಹೌದು ಇವರಿಗೆ ನಿಜವಾಗ್ಲೂ ಕೂಡ ಇದರಲ್ಲಿ ಯಾವುದೂ ತಪ್ಪಿಲ್ಲ, ಇದು ಸರ್ಕಾರದ ತಪ್ಪು, ನಮ್ಮದೇ ಫಾಲ್ಟ್ ಅಂತ ತಿಳ್ಕೊಂಡು ಆ 4,000 ಜನಕ್ಕೆ ನಾವು ಒಂದು ಗೃಹಲಕ್ಷ್ಮಿಯ ಎಷ್ಟು ಕಂತಿನ ಹಣ ಬರಬೇಕು, ಅವ್ರಿಗೆ ಎಷ್ಟಕ್ಕೆ ಬಂದಿಲ್ಲ ಅಂತೇಳಿ ಅವರೆಲ್ಲರೂ ಕೂಡ ಮೆನ್ಷನ್ ಮಾಡಿ ನಮಗೆ ವಾಪಸ್ ರಿಟರ್ನ್ ಕಳಿಸಿದ್ದಾರೆ. ಅಷ್ಟು ಹಣವನ್ನು ನಾವು ವಾಪಸ್ ಕೊಡ್ತೀವಿ ಅಂತೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಪ್ರೆಸ್ ಮೀಟ್ ಮುಖಾಂತರ ನಮಗೆ ತಿಳಿಸಿದ್ದಾರೆ. ಅದು ಎಷ್ಟು ಜನಕ್ಕೆ? ಬರೀ 4,000 ಜನಕ್ಕಷ್ಟೇ. ಸುಮಾರು 1.5 ಲಕ್ಷಕ್ಕಿಂತ ಅಧಿಕ ಜನರ ಮಹಿಳೆಯರಿಗೆ, ಮನೆಯ ಒಂದು ಯಜಮಾನಿಗೆ ಬರಬೇಕಂತ ಈ 2,000 ಹಣ 1.5 ಲಕ್ಷ ಜನಕ್ಕೆ ಬರಬೇಕು. ಆದರೆ ಅವ್ರು ಯಾರು ಕೂಡ ಈ ದೃಢೀಕರಣ ಪತ್ರವನ್ನಾಗಲಿ ಏನು ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಕೊಡಬೇಕಾಗಿತ್ತು. ನಿಮ್ಮ ಹತ್ತಿರದಂತಿರುವಂಥ ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಂಪರ್ಕ ಮಾಡಬೇಕಾಗಿತ್ತು. ನೀವು ಯಾರೂ ಕೂಡ ಮಾಡಿಲ್ಲ, ನೀವು ಯಾರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಅದಕ್ಕೋಸ್ಕರ ಸರ್ಕಾರ ಎಷ್ಟು ಬಂದಿದೆಯೋ ಅರ್ಜಿ ಅಷ್ಟಕ್ಕೆ ಮಾತ್ರ ನಾವು ನಮ್ಮ ಹಣವನ್ನು ಕೊಡ್ತೀವಿ, ನಾವು ಮಾಡುವಂಥ ಕರ್ತವ್ಯಗಳನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಈ ಗೃಹಲಕ್ಷ್ಮಿ ಯೋಜನೆಯನ್ನು BPL APL ಅಂತ ಏನು ವರ್ಗಾವಣೆ ಮಾಡ್ತಾ ಇಲ್ಲ. ಎಲ್ಲ ಮನೆಯ ಏನು ಹೆಣ್ಮಕ್ಳಿದ್ದಾರೋ ಅದರಲ್ಲಿ ಗೃಹಿಣಿಯ ಮುಖ್ಯಸ್ಥರಿಗೆ 2,000 ಹಣವನ್ನು ಕೊಡ್ತಾ ಇದೆ. ಮನೆಯ ಯಜಮಾನಿಗೆ 2,000 ಹಣವನ್ನು ಕೊಡ್ತಾ ಇದೆ. ಇದರಲ್ಲಿ APL BPL ಯಾವುದೇ ರೀತಿಯ ಭೇದ ಭಾವಗಳನ್ನು ಮಾಡ್ತಾ ಇಲ್ಲ. ಅಂದಮೇಲೆ ನಿಮಗೆ ಬರ್ತಾ ಇಲ್ಲ 2,000 ಹಣ ನಮ್ಮ ಖಾತೆಗೆ ಬರ್ತಾ ಇಲ್ಲ ಅಂದರೆ ನೀವು ದೃಢೀಕರಣ ಪತ್ರವನ್ನು ಕೊಡಬೇಕಾಗಿತ್ತು. ಇದು ಆನ್ಲೈನಲ್ಲೂ ಸಿಗುತ್ತೆ, ಅದ್ರ ಜೊತೆ ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅನ್ನೋ ಒಂದು ಆಫೀಸಲ್ಲೂ ಕೂಡ ಸಿಗುತ್ತೆ. ನೀವು ಅಲ್ಲೋಗಿ ಸಂಪರ್ಕವನ್ನು ಮಾಡಬೇಕು. ಸುಮ್ಮನೆ ನಮಗೆ ಬರ್ತಾ ಇಲ್ಲ, ಹಣ ಬರ್ತಾ ಇಲ್ಲ ಅಂತ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಹಣ ಬರೋದಿಲ್ಲ ವೀಕ್ಷಕರೇ. ಈಗಾಗಲೇ ನಂಬರ್ಸ್ ಅಂತಲೂ ಕೂಡ ಕೊಟ್ಟಿದ್ದಾರೆ. 4,000 ಜನಕ್ಕೆ ನಾವು ಮತ್ತೆ ವಾಪಸ್ ಮಾಡ್ತೀವಿ, ಅವರಿಗೆ ಹಣ ಬಂದಿಲ್ಲ ಅಂತೇಳಿ ದೃಢೀಕರಣ ಮಾಡಿದ್ದಾರೆ, ವಿತ್ ದಾಖಲೆಗಳನ್ನು ಕೊಟ್ಟಿದ್ದಾರೆ, ಅವರಿಗೆ ನಾವು ಕೊಡಲೇಬೇಕು ಅಂತೇಳಿ ಹೇಳ್ತಾರೆ. ಅದಕ್ಕೆ ನಮ್ಮ ಹತ್ರ ಪ್ರೂಫ್ ಕೂಡ ಇರುತ್ತೆ. ನೀವು ಸುಮ್ಮನೆ ಬಂದಿಲ್ಲ ಅಂದರೆ ಸರ್ಕಾರ ಏನು ಕೂಡ ನಿಮಗೆ ಹಣವನ್ನು ಕೊಡುವುದಿಲ್ಲ ವೀಕ್ಷಕರೇ. ತುಂಬ ಕಡೆ ಇದ್ರ ಮೇಲೆ ಹೋರಾಟ ಕೂಡ ನಡೀತಾ ಇದೆ. ಬೆಂಗಳೂರು ಹತ್ರ ನಡೀತಾ ಇದೆ, ಮೈಸೂರಲ್ಲಿ ತುಂಬ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಸುಳ್ಳಾಗಿ ನಮಗೆ ಬಂದಿಲ್ಲ, ಹಣ ಬಂದಿಲ್ಲ, 11ನೇ ಕಂತಿನ ಹಣ ಬಂದಿಲ್ಲ, 10ನೇ ಕಂತಿನ ಹಣ ಬಂದಿಲ್ಲ ಅಂತೇಳಿ ಹೇಳ್ತಾ ಇರೋದಕ್ಕೆ ಅವರು ಈ ಥರ ದೃಢೀಕರಣ ಪತ್ರವನ್ನು ಕೊಡಿ, ಯಾರ್ಯಾರಿಗೆ ಬಂದಿಲ್ಲ ನಾವು ಮತ್ತೆ ರಿವೆರಿಫಿಕೇಷನ್ನ ಮಾಡ್ತೀವಿ, ನಿಮ್ಮ ಸಬ್ಮಿಟ್ ಮಾಡಿರುವಂಥ ಏನು ಡಾಕ್ಯುಮೆಂಟ್ಗಳಿರುತ್ತೋ ಅದು ಆನ್ಲೈನಲ್ಲಿ ಎಲ್ಲ ಸೇವ್ ಆಗಿರುತ್ತೆ, ಅದನ್ನು ರಿವೆರಿಫಿಕೇಷನ್ ಮಾಡ್ತೀವಿ, ಮತ್ತೆ ತೆಗೆಸ್ತೀವಿ ನಾವೆಲ್ಲ ಅಂತ ಹೇಳಿದರು. ಇಷ್ಟೇ ಎಷ್ಟು ಜನ 4,000 ಜನ ರಿವೆರಿಫಿಕೇಷನ್ಗೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ಜನಗಳಿಗೆ ಎಷ್ಟು ಆಲಸ್ಯ ಅನ್ನೋದಿರ್ಬೋದು. ನೀವು ಯಾರಿಗೂ ಕೂಡ ದುಡ್ಡಿನ ಅವಶ್ಯಕತೆ ಇಲ್ಲ ಅನಿಸುತ್ತೆ, ಅದಕ್ಕೋಸ್ಕರನೇ ನೀವು ಯಾರು ರಿವೆರಿಫಿಕೇಷನ್ಗೆ ಕೊಟ್ಟಿರೋದಿಲ್ಲ. ಇಷ್ಟು ಜನ ಕೊಟ್ಟಿದ್ದಾರೆ ಅಂದರೆ ಅವ್ರದ್ದು ಮಾತ್ರ ರಿವೆರಿಫಿಕೇಷನ್ ಮಾಡಿ ಅವರಿಗೆ ಹಣವನ್ನು ಕೊಡ್ತಾರೆ. ಈಗ ಟೈಮ್ ಕೂಡ ಮುಗಿದೋಗಿದೆ, ನೀವೇನು ಕೂಡ ಈಗ ಮಾಡೋದಕ್ಕೆ ಆಗೋದಿಲ್ಲ. ಇನ್ನೂ ಸ್ವಲ್ಪ ದಿನಗಳವರೆಗೆ ಕಾಯಬೇಕಾಗುತ್ತೆ. ಇನ್ನೂ ಕೂಡ ಮೇ ಬಿ 1.5 ತಿಂಗಳು 2 ತಿಂಗಳು ಕಾದರೆ ಇನ್ನೂ ಸ್ವಲ್ಪ ಡೇಟ್ನ ಕೊಡ್ತಾರೆ ನಮಗೆ. ಆವಾಗ ನೀವು ಕೂಡ ವೆರಿಫಿಕೇಷನ್ಗೆ ಹಾಕಿ ನಮ್ಮ ಅರ್ಜಿಯನ್ನು ಮತ್ತೊಮ್ಮೆ ಚೆಕ್ ಮಾಡೋದಕ್ಕೆ ಹೇಳಬೇಕು. ಆವಾಗ ನೀವು ಯಾರು ಕೂಡ ಮನೆಯಲ್ಲಿ GST ಪೇ ಮಾಡೋರಿಲ್ಲ ಅಂದರೆ, ಮನೆಯಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿ ಇಲ್ಲ ಅಂತಂದರೆ, ಅಥವಾ ನೀವೇನಾದರೂ ಸರ್ಕಾರಿ ಕೆಲಸದಲ್ಲಿ ಇಲ್ಲ ಅಂತಂದರೆ ನಿಮಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಕೂಡ ಬರುತ್ತೆ. ಇಲ್ಲ ನಮ್ಮದು ಏನಾದರೂ ನಮ್ಮ ಮನೆಯಲ್ಲಿ ನಾವೇ ಗೌರ್ಮೆಂಟ್ ಕೆಲಸದಲ್ಲಿದ್ದೀವಿ, ಇಲ್ಲ ನನ್ನ ಮಗ ಇದ್ದಾನೆ ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಬರೋದಿಲ್ಲ.
ಆವಾಗ ಅರ್ಜಿಯನ್ನು ನಿಲ್ಲಿಸ್ತಾರೆ, ನಿಮಗೆ ಬರೋದಿಲ್ಲ. ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ಎಲ್ಲದನ್ನೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ ಸರ್ಕಾರದವರು. ಅದಕ್ಕೋಸ್ಕರನೇ ಈ ಒಂದು ಗೃಹಲಕ್ಷ್ಮಿಯ ಒಂದು 11ನೇ ಕಂತಿನ ಹಣಗಳು ಬರ್ತಾ ಇಲ್ಲ, ತುಂಬ ನಿಂತೋಗ್ತಾ ಇದೆ ವೀಕ್ಷಕರೇ. ನೀವೆಲ್ಲದೂ ಕೂಡ ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೊಳ್ಳಿ. ಇದೇ ಒಂದು ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು.